ಎಲ್ಲರಿಗೂ ನಮಸ್ಕಾರಗಳು. 4th ಸ್ಟ್ಯಾಂಡರ್ಡ್ ಪದ್ಯ 6 ನನ್ನ ಕಂದ. ಈ ಪದ್ಯದ ಪ್ರಶ್ನೆ ಉತ್ತರ ಮತ್ತು ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ನನ್ನ ಕಂದ ಮುದ್ದು ಹೊನ್ನ ತಾವರೆ ಮುದ್ದು, ಹಣ್ಣುಳ್ಳ ಗಿಡಕ್ಕೆ ಗಿನಿ ಮುದ್ದು, ಕಂದವ್ವ ನೀ ಮುದ್ದು ನನ್ನ ಬಳಗಕ್ಕ. ಇದರ ಅರ್ಥ, ನನ್ನ ಕಂದ ಮುದ್ದು ಅಂದರೆ ಮಗು, ಒಂದು ಮನೆಗೆ ಮಗುನೇ ಮುದ್ದು. ತಾವರೆ ಮುದ್ದು, ಹೊನ್ನ ತಾವರೆ ಮುದ್ದು, ಹಣ್ಣುಳ್ಳ ಗಿಡಕ್ಕೆ ಗಿನಿ ಮುದ್ದು. ಒಂದು ಹಣ್ಣಿನ ಗಿಡಕ್ಕೆ ಗಿನಿ ಮುದ್ದು ಅಂದರೆ ಆ ಗಿನಿ ಹೋಗಿ ಆ ಹಣ್ಣನ್ನು ಕುಕ್ಕಿ ಕುಕ್ಕಿ ತಿನ್ನತ್ತೆ. ಹಂಗೆ ಕಂದವ್ವ ನೀ ಮುದ್ದು ನನ್ನ ಬಳಗಕ್ಕ, ಈ ಮನೆಗೆ ನೀ ಮುದ್ದು. ನಡೆದಾಡೋ ಕಂದನ ನಡಿಗೆಯ ನೋಡೇನಿ, ಸಡಗರದಿಂದ ತೊಡಸೀನಿ, ಕಂದಯ್ಯಗೆ ಆಯಿ ಮಾಡಿಸಿಕೊಟ್ಟ ಕಿರುಗೆಜ್ಜೆ. ಅಂದ್ರೆ ಮಗು, ನೀನು ನಡೆದಾಡೋ ನಡಿಗೆ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣತ್ತೆ, ನನಗೆ ಸಡಗರ ಆಗತ್ತೆ. ಅಷ್ಟೇ ಅಲ್ಲದೆ ನನ್ನ ಅಮ್ಮ ಮಾಡಿಸಿಕೊಟ್ಟಿರುವಂಥ ಕಾಲಿಗೆ ಕಿರುಗೆಜ್ಜೆ, ಆ ಗೆಜ್ಜೆಯನ್ನು ನಿನಗೆ ತೊಡಿಸ್ತೀನಿ. ಇದರ ಅರ್ಥ, ತೊಟ್ಲಾನ ಕೂಸಿಗೆ ತಿಟ್ಟಿಯಾದವೆಂದು ಕಟ್ಟಿದ ನವಿಲ ಕರಿಗೋಳ ಬಾಳಾಗ ಕರಿಬೇವಿನ ತಿಟ್ಟಿ ತೆಗೆದೇನಿ. ಅಂದ್ರೆ ತೊಟ್ಲಿಗೆ ದೃಷ್ಟಿಯಾಗಬಾರ್ದೆಂದು ನವಿಲ ಕರಿಗೋಳ ಕಟ್ತೀನಿ, ನವಿಲ ಎಲೆಗಳನ್ನು ಕಟ್ತೀನಿ, ಕರಿಬೇವಿನ ದಿಟ್ಟಿ ತೆಗಿದೆ ಅಂದರೆ ದೃಷ್ಟಿ ತೆಗಿತೇನೆ. ಕಂಡುದ್ದು ಕನಸಾಗಿ ಉಂಡುದ್ದು ಸವಿಯಾಗಿ, ಕಂದ ನೀ ಕಾಡಬೇಡೆಂದು ಬೇಡುವೆ, ಕಂದಯ್ಯ ಮಾಡೋ ನಿದ್ದೀಯ. ನೀ ಕಂಡದೆಲ್ಲ ಕನಸಾಗಲಿ, ನೀ ಉಂಡುದೆಲ್ಲ ರುಚಿಯಾಗಲಿ, ಸವಿಯಾಗು ಮೀನ್ಸ್ ರುಚಿಯಾಗಲಿ. ಕಂದ ನೀ ಕಾಡಬೇಡೆಂದು ಬೇಡುವೆ, ಕಂದಯ್ಯ ಮಾಡೋ ನಿದ್ದೀಯ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ. ನನ್ನ ಕಂದ ಮುದ್ದು ಹೊನ್ನ ತಾವರೆ ಮುದ್ದು, ನಡೆದಾಡೋ ಕಂದನ ನಡಿಗೆಯ ನೋಡೇನ, ತೊಟ್ಲಾನ ಕೂಸಿಗೆ ದಿಟ್ಟಿಯಾದವೆಂದು ಕರಿಬೇವಿನ ದಿಟ್ಟಿ ತೆಗೆದೇನ, ಕಂಡುದ್ದು ಕನಸಾಗಿ ಉಂಡುದ್ದು ಸವಿಯಾಗಿ. ಆವರಣದಲ್ಲಿ ಕೊಟ್ಟಿರುವ ಅಕ್ಷರಗಳಲ್ಲಿ ಸರಿಯಾದನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿ ಅರ್ಥಪೂರ್ಣ ರಥ ರಚಿಸಿ. ನವಿಲು ಸವಿಯಾಗಿ, ಕಿರುಗೆಜ್ಜೆ, ಕಂದವ್ವ ಸಡಗರ. ಇಲ್ಲಿರುವಂಥ ಒಂದೊಂದು ಪದಗಳಂದರೆ ಒಂದೊಂದು ವರ್ಡ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಕರೆಕ್ಟ್ ಆದಂಥ ಒಂದು ಸೆಂಟೆನ್ಸ್ ಬರೀರಿ ಅಂತ ಹೇಳಿದರು, ನಾನು ಬರೆದಿದ್ದೀನಿ. ಈಗ ನಾವು ಹೊಂದಿಸಿ ಮ್ಯಾಚ್ ದ ಫಾಲೋಯಿಂಗ್. ನೀ ಮುದ್ದು ನನ್ನ ಬಳಗಕ್ಕ, ತೊಟ್ಲಾನ ಕೂಸಿಗೆ ದಿಟ್ಟಿಯಾದವೆಂದು ಕರಿಬೇವಿನ ದಿಟ್ಟಿ ತೆಗೆದೇನ, ಕಂದಯ್ಯ ಮಾಡೋ ನಿದ್ದೀಯ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಹಣ್ಣುಳ್ಳ ಗಿಡಕ್ಕೆ ಯಾವುದು ಮುದ್ದು? ಹಣ್ಣುಳ್ಳ ಗಿಡಕ್ಕೆ ಗಿಣಿ ಮುದ್ದು. ಕಂದವ್ವ ಯಾರಿಗೆ ಮುದ್ದು? ಕಂದವ್ವ ಬಳಗಕ್ಕ ಮುದ್ದು. ತಾಯಿ ಯಾರು ನಡಿಗೆ ನೋಡಿದ್ದೀನಿ ಎನ್ನುತ್ತಾಳೆ? ತಾಯಿ ಕಂದನ ನಡಿಗೆ ನೋಡಿದ್ದೇನೆ ಎನ್ನುತ್ತಾಳೆ. ಕಿರುಗೆಜ್ಜೆ ಯಾರು ಮಾಡಿಸಿಕೊಟ್ಟಿದ್ದು? ಕಿರುಗೆಜ್ಜೆ ಆಗಿ ಮಾಡಿಸಿಕೊಟ್ಟಿದ್ದು. ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ. ಕಂದನಿಗೆ ತಾಯಿ ಕಿರುಗೆಜ್ಜೆಯನ್ನು ತೊಡಿಸುವ ಸಂದರ್ಭವನ್ನು ತಿಳಿಸಿರಿ. ಕಂದ ನಡೆಯುವಾಗ ಅವನ ನಡಿಗೆಯನ್ನು ನೋಡಿದ ತಾಯಿ ಆಯಿ ಮಾಡಿಸಿಕೊಟ್ಟ ಕಿರುಗೆಜ್ಜೆಯನ್ನು ಸಡಗರದಿಂದ ಅವನಿಗೆ ತೊಡಿಸುವಳು. ತೊಟ್ಟಿಲ ಕೂಸಿಗೆ ದೃಷ್ಟಿಯಾಗಬಾರದೆಂದು ತಾಯಿ ಏನು ಮಾಡುತ್ತಾಳೆ? ತೊಟ್ಟಿಲ ಕೂಸಿಗೆ ದೃಷ್ಟಿಯಾಗಬಾರದೆಂದು ತಾಯಿ ನವಿಲ ಗರಿಗಳನ್ನು ಕಟ್ಟಿ ಕರಿಬೇವಿನ ದೃಷ್ಟಿ ತೆಗೆಯುತ್ತಾಳೆ. ಪದ್ಯಭಾಗ ಪೂರ್ಣಗೊಳಿಸಿ. ಕಂಡುದ್ದು ಕನಸಾಗಿ ಉಂಡುದ್ದು ಸವಿಯಾಗಿ, ಕಂದ ನೀ ಕಾಡಬೇಡೆಂದು ಬೇಡುವೆ, ಕಂದಯ್ಯ ಮಾಡೋ ನಿದ್ದೀಯ. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಕನಸು, ನಾನು ಸುಂದರವಾದ ಕನಸು ಕಾಣುತ್ತೇನೆ. ಸವಿ, ನಾನು ರುಚಿಯಾದ ಹಣ್ಣನ್ನು ಸವಿದೇನು. ಬಳಗ, ನನ್ನ ಬಳಗದವರು ಬೆಳಗಾವಿಯಲ್ಲಿದ್ದಾರೆ. ಸಡಗರ, ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆಯ ಸಡಗರವಿದೆ. ಕೊಟ್ಟಿರೋ ಪದಗಳ ಗ್ರಾಂಥಿಕ ರೂಪ ಬರೀರಿ. ನಿದ್ದಿ ನಿದ್ದಿ, ಬಳಗಕ್ಕ ಬಳಗಕ್ಕೆ, ತಾವರೆ ತಾವರೆ, ನಡೆದಾಡು ನಡೆದಾಡು, ಗಿಡಕ್ಕ ಗಿಡಕ್ಕೆ, ನಡಿಗೆಯ ನಡೆದಾಟ, ತೊಟ್ಲಾನು ತೊಟ್ಟಿಲನು, ಕೂಸಿಗೆ ಕೂಸಿಗೆ, ತೆಗೆದೇನ ತೆಗೆಯುತ್ತೇನೆ, ಬಾಳಾಗ ಬಾಲಕನಿಗೆ, ಕರಿಗೋಳ ಗರಿಗಳ. ಇನ್ನು ಕೆಳಗಿನ ಪದಗಳ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅರ್ಥವಾದ ಪದ ರಚಿಸಿ. ಅಮನರೆ ಅರಮನೆ, ಗೆಳೆತನ, ಸುಮಧುರ, ಉಪವಾಸ, ಅಲಂಕಾರ. ಟು ಬರುವಂತೆ 5 ಪದಗಳನ್ನು ಬರೆಯಿರಿ. ಜುಟ್ಟು, ಕಟ್ಟು, ತಟ್ಟು, ಹಿಟ್ಟು, ಸಿಟ್ಟು. ಇನ್ನು ಆವರಣದಲ್ಲಿ ಸೂಚಿಸಿದ ಅಕ್ಷರಗಳ ಸಹಾಯದಿಂದ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಅಂದರೆ ಇಲ್ಲಿ ರೇ ಅಕ್ಷರ ಉಪಯೋಗಿಸಿಕೊಂಡು ಇಲ್ಲಿ ಪದಗಳನ್ನು ಬರೆಯೋದು. ಮರೆ ಮೊರೆ, ಕಣಕ ಬೆಣಕ, ಉಳಿಸು, ಮುಗಳಿಸು. ನಿಮಗೂ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.